ಕೆಎಸ್ಆರ್ಟಿಸಿ ಅಧಿಕಾರಿಗಳು ಸಿಬ್ಬಂದಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಕೆಎಸ್ಆರ್ಟಿಸಿ ಸಿಬ್ಬಂದಿಯ ತುಟ್ಟಿ ಭತ್ಯೆ ಶೇಕಡ 15.75ಕ್ಕೆ ಹೆಚ್ಚಳವಾಗಿದೆ. ತುಟ್ಟಿ ಭತ್ಯೆ ಹೆಚ್ಚಿಸಿ ಕೆಎಸ್ಆರ್ಟಿಸಿ ನಿಗಮ ಆದೇಶವನ್ನು ಹೊರಡಿಸಿದೆ. ಶೇಕಡ 14.25ರಿಂದ ಶೇಕಡ 15.75ಕ್ಕೆ ಹೆಚ್ಚಳವನ್ನು ಮಾಡಿದೆ. ಜೂನ್ ವೇತನದಿಂದಲೇ ಪರಿಷ್ಕೃತ ಡಿಎ ಅನ್ವಯವಾಗುತ್ತೆ. ಕೆಎಸ್ಆರ್ಟಿಸಿ ಸಿಬ್ಬಂದಿಗೆ ಶುಭ ಸುದ್ದಿಯನ್ನು ಕೊಟ್ಟಿದ್ದಾರೆ ಸರ್ಕಾರ. ಬೈರತಿ ಸುರೇಶ್ ಸಾರಿಗೆ ಸಚಿವರು ಶುಭ ಸುದ್ದಿಯನ್ನು ಕೊಟ್ಟಿದ್ದಾರೆ. ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಶುಭ ಸುದ್ದಿ. ಶೇಕಡ 15.75ಕ್ಕೆ ಹೆಚ್ಚಳವನ್ನು ಮಾಡಿದ್ದಾರೆ ತುಟ್ಟಿ ಭತ್ಯೆಯನ್ನ. ಕೆಎಸ್ಆರ್ಟಿಸಿ ನಿಗಮ ಈ ಒಂದು ಆದೇಶವನ್ನು ಹೊರಡಿಸಿದೆ. ನೋಡಿ, ಈ ಹಿಂದೆ ಶೇಕಡ 14.25 ಇತ್ತು. ಈಗ ಶೇಕಡ 15.75ಕ್ಕೆ ಹೆಚ್ಚಳವನ್ನು ಮಾಡಲಾಗಿದೆ. ಜೂನ್ನಿಂದಲೇ ಈ ಒಂದು ವೇತನ ಪರಿಷ್ಕೃತವಾಗಿ ಜಾರಿಯಾಗುತ್ತೆ. ನೀಡಿರೋದು ತುಟ್ಟಿ ಭತ್ಯೆಯನ್ನು ಹೆಚ್ಚಳ ಮಾಡಿದ್ದಾರೆ. ಒಂದ್ ಕಡೆ ಈ ಸಾರಿಗೆ ಇಲಾಖೆಯ ನೌಕರರು ಮುಷ್ಕರವನ್ನು ಮಾಡೋದಕ್ಕೆ ಮುಂದಾಗಿದ್ರು. ಅವರಿಗೆ ಈ ಹಿಂಬಾಕಿ ವೇತನವನ್ನು ಬಿಡುಗಡೆ ಮಾಡಬೇಕು ಅಂತ. ಈಗ ಒಂದ್ ಕಡೆ ಸರ್ಕಾರ ಅವರನ್ನು ತೃಪ್ತಿಪಡಿಸುವಂತ ಕೆಲಸಕ್ಕೆ ಮುಂದಾಯ್ತಾ, ಹೇಗೆ ಅಂತ? ಅಂದ್ರೆ ತಮ್ಮ ಬಾಕಿ ಹಣವನ್ನ ಕೊಡಬೇಕು, ಜೊತೆಗೆ ಕಳೆದ 4-5 ವರ್ಷಗಳಿಂದ ಏನೋ ಬಡ್ತಿಯನ್ನ ಕೊಟ್ಟಿರಲಿಲ್ಲ, ಅದನ್ನ ಕೊಡಬೇಕು ಅಂತ ಹೇಳಿ ಈ ಹಿಂದಿನಿಂದನೂ ಕೂಡ ಕೆಎಸ್ಆರ್ಟಿಸಿ ಸಾರಿಗೆ ಇಲಾಖೆ ನೌಕರರು ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ರು. ಮುಂದೆನೂ ಕೂಡ ನಮಗೆ ನಮ್ಮ ಏನು ನ್ಯಾಯಯುತವಾದಂತಹ ಬೇಡಿಕೆ ಇದೆ, ಅದು ಈಡೇರಲಿದ ಪಕ್ಷದಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ನಾವು ಮುಂದಾಗ್ತೀವಿ ಅಂತ ಹೇಳಿದ್ರು. ಇದರ ಮಧ್ಯದಲ್ಲಿಯೇ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ತುಟಿ ಭತ್ಯೆಯನ್ನು ಶೇಕಡ 15.75ಕ್ಕೆ ಹೆಚ್ಚಳ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಕೇಂದ್ರ ಕಚೇರಿಯ ಲೆಕ್ಕಪತ್ರ ಇಲಾಖೆಯಿಂದ ಹೊರಡಿಸಿರುವಂತಹ ಅಧಿಕೃತ ಸುತ್ತೋಲೆಯಲ್ಲಿ ಸರ್ಕಾರಿ ನೌಕರರ ತುಟಿ ಭತ್ಯೆಯನ್ನು ಶೇಕಡ 14.25ರಿಂದ ಶೇಕಡ 15.75ಕ್ಕೆ ಹೆಚ್ಚಳ ಆಗಿರುವಂತಹ ಒಂದು ಆದೇಶವನ್ನ ಕೂಡ ಹೊರಡಿಸಿರುವಂತದ್ದು. ಜೊತೆಗೆ ಇದು ಜೂನ್ ತಿಂಗಳಿನ ವೇತನದಿಂದಲೇ ಹೊಸ ಡಿಎ ಕೂಡ ಅನ್ವಯ ಆಗುತ್ತೆ ಅಂತಲೂ ಕೂಡ ಆದೇಶವನ್ನ ಕೊಡಲಾಗಿದೆ. ಇದರಿಂದ ಕೆಎಸ್ಆರ್ಟಿಸಿ ನೌಕರರು ಈ ವಿಚಾರದಿಂದ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ದೀಪ್ತಿ ತಮ್ಮೆಲ್ಲ ಮಾಹಿತಿಗೆ. ಕೆಎಸ್ಆರ್ಟಿಸಿ ಅಧಿಕಾರಿಗಳು ಸಿಬ್ಬಂದಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಕೆಎಸ್ಆರ್ಟಿಸಿ ಸಿಬ್ಬಂದಿಯ ತುಟ್ಟಿ ಭತ್ಯೆ ಶೇಕಡ 15.75ಕ್ಕೆ ಹೆಚ್ಚಳವಾಗಿದೆ. ತುಟ್ಟಿ ಭತ್ಯೆ ಹೆಚ್ಚಿಸಿ ಕೆಎಸ್ಆರ್ಟಿಸಿ ನಿಗಮ ಆದೇಶವನ್ನು ಹೊರಡಿಸಿದೆ. ಶೇಕಡ 14.25ರಿಂದ ಶೇಕಡ 15.75ಕ್ಕೆ ಹೆಚ್ಚಳವನ್ನು ಮಾಡಿದೆ. ಜೂನ್ ವೇತನದಿಂದಲೇ ಪರಿಷ್ಕೃತ ಡಿಎ ಅನ್ವಯವಾಗುತ್ತೆ. ಕೆಎಸ್ಆರ್ಟಿಸಿ ಸಿಬ್ಬಂದಿಗೆ ಶುಭ ಸುದ್ದಿಯನ್ನು ಕೊಟ್ಟಿದ್ದಾರೆ ಸರ್ಕಾರ. ಬೈರತಿ ಸುರೇಶ್ ಸಾರಿಗೆ ಸಚಿವರು ಶುಭ ಸುದ್ದಿಯನ್ನು ಕೊಟ್ಟಿದ್ದಾರೆ. ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಶುಭ ಸುದ್ದಿ. ಶೇಕಡ 15.75ಕ್ಕೆ ಹೆಚ್ಚಳವನ್ನು ಮಾಡಿದ್ದಾರೆ ತುಟ್ಟಿ ಭತ್ಯೆಯನ್ನ. ಕೆಎಸ್ಆರ್ಟಿಸಿ ನಿಗಮ ಈ ಒಂದು ಆದೇಶವನ್ನ ಹೊರಡಿಸಿದೆ. ನೋಡಿ, ಈ ಹಿಂದೆ ಶೇಕಡ 14.25 ಇತ್ತು. ಈಗ ಶೇಕಡ 15.75ಕ್ಕೆ ಹೆಚ್ಚಳವನ್ನು ಮಾಡಲಾಗಿದೆ. ಜೂನ್ನಿಂದಲೇ ಈ ಒಂದು ವೇತನ ಪರಿಷ್ಕೃತವಾಗಿ ಜಾರಿಯಾಗುತ್ತೆ. ನೀಡಿರೋದು ತುಟ್ಟಿ ಭತ್ಯೆಯನ್ನು ಹೆಚ್ಚಳ ಮಾಡಿದ್ದಾರೆ. ಒಂದ್ ಕಡೆ ಈ ಸಾರಿಗೆ ಇಲಾಖೆಯ ನೌಕರರು ಮುಷ್ಕರವನ್ನು ಮಾಡೋದಕ್ಕೆ ಮುಂದಾಗಿದ್ರು. ಅವರಿಗೆ ಈ ಹಿಂಬಾಕಿ ವೇತನವನ್ನು ಬಿಡುಗಡೆ ಮಾಡಬೇಕು ಅಂತ. ಈಗ ಒಂದ್ ಕಡೆ ಸರ್ಕಾರ ಅವರನ್ನು ತೃಪ್ತಿಪಡಿಸುವಂತ ಕೆಲಸಕ್ಕೆ ಮುಂದಾಯ್ತಾ, ಹೇಗೆ ಅಂತ? ಅಂದ್ರೆ ತಮ್ಮ ಬಾಕಿ ಹಣವನ್ನ ಕೊಡಬೇಕು, ಜೊತೆಗೆ ಕಳೆದ 4-5 ವರ್ಷಗಳಿಂದ ಏನೋ ಬಡ್ತಿಯನ್ನ ಕೊಟ್ಟಿರಲಿಲ್ಲ, ಅದನ್ನ ಕೊಡಬೇಕು ಅಂತ ಹೇಳಿ ಈ ಹಿಂದಿನಿಂದನೂ ಕೂಡ ಕೆಎಸ್ಆರ್ಟಿಸಿ ಸಾರಿಗೆ ಇಲಾಖೆ ನೌಕರರು ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ರು. ಮುಂದೆನೂ ಕೂಡ ನಮಗೆ ನಮ್ಮ ಏನು ನ್ಯಾಯಯುತವಾದಂತಹ ಬೇಡಿಕೆ ಇದೆ, ಅದು ಈಡೇರಲಿದ ಪಕ್ಷದಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ನಾವು ಮುಂದಾಗ್ತೀವಿ ಅಂತ ಹೇಳಿದ್ರು. ಇದರ ಮಧ್ಯದಲ್ಲಿಯೇ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ತುಟಿ ಭತ್ಯೆಯನ್ನು ಶೇಕಡ 15.75ಕ್ಕೆ ಹೆಚ್ಚಳ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಕೇಂದ್ರ ಕಚೇರಿಯ ಲೆಕ್ಕಪತ್ರ ಇಲಾಖೆಯಿಂದ ಹೊರಡಿಸಿರುವಂತಹ ಅಧಿಕೃತ ಸುತ್ತೋಲೆಯಲ್ಲಿ ಸರ್ಕಾರಿ ನೌಕರರ ತುಟಿ ಭತ್ಯೆಯನ್ನು ಶೇಕಡ 14.25ರಿಂದ ಶೇಕಡ 15.75ಕ್ಕೆ ಹೆಚ್ಚಳ ಆಗಿರುವಂತಹ ಒಂದು ಆದೇಶವನ್ನ ಕೂಡ ಹೊರಡಿಸಿರುವಂತದ್ದು. ಜೊತೆಗೆ ಇದು ಜೂನ್ ತಿಂಗಳಿನ ವೇತನದಿಂದಲೇ ಹೊಸ ಡಿಎ ಕೂಡ ಅನ್ವಯ ಆಗುತ್ತೆ ಅಂತಲೂ ಕೂಡ ಆದೇಶವನ್ನ ಕೊಡಲಾಗಿದೆ. ಇದರಿಂದ ಕೆಎಸ್ಆರ್ಟಿಸಿ ನೌಕರರು ಈ ವಿಚಾರದಿಂದ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ದೀಪ್ತಿ ತಮ್ಮೆಲ್ಲ ಮಾಹಿತಿಗೆ.